ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರಿಯಾಗಿ ಸುಭಾಷ್ ಕ್ಲಾಸ್ ಮುಗಿಯುತ್ತಿದ್ದಂತೆ ಅವನ ಡ್ರೈವರ್ ಡೈರಿ ಮಿಲ್ಕ್ ಚಾಕ್ಲೇಟನ್ನು ದೊಡ್ಡ ಬಾಕ್ಸ್ ತಂದುಕೊಟ್ಟ. ಸುಭಾಷ್ ಅಲ್ಲಿದ್ದ ಎಲ್ಲರಿಗೂ ಹಂಚಿದನು, ಕವಿತಾಗೂ ಸೇರಿಸಿ. ಆ ಚಾಕ್ಲೇಟ್ ಪಡೆದ ಅವಳಲ್ಲಿ ಏನೋ ಒಂದು ಹೊಸ ಅನುಭವ, ಇದುವರೆಗೂ ಸುಭಾಷ್ನಲ್ಲಿ ಇಲ್ಲದ ಒಂದು ಬದಲಾವಣೆ. ಆದರೂ ಅವಳು ಅವನನ್ನು ಪೂರ್ತಿಯಾಗಿ ನಂಬಿರಲಿಲ್ಲ. ಎಲ್ಲರೂ ಕೇಳಿದ್ದಾರೆ ಅಂತ ಅವನು ತಂದುಕೊಟ್ಟಿರಬಹುದು. ಒಂದು ವೇಳೆ ನನ್ನನ್ನು ಒಪ್ಕೊಂಡಿದ್ರೆ ಎಲ್ಲರ ಮುಂದೆಯೂ ನಾನು ಇವನ ಹೆಂಡತಿ ಎಂದು ಹೇಳ್ತಿದ್ನಲ್ವಾ ಎಂದು ಯೋಚಿಸಿದವಳಿಗೆ ಸ್ವಲ್ಪ ಬೇಸರನೇ ಆಯಿತು. ಈಗ ಲಂಚ್ ಟೈಮ್ ಬೆಲ್ ಹೊಡೆಯುತ್ತಿದ್ದಂತೆ ಎಲ್ಲರೂ ಕ್ಯಾಂಟೀನ್ಗೆ ಹೋದರು. ಕಾವೇರಿ ಮತ್ತು ಕವಿತಾ ಒಂದು ಟೇಬಲ್ನಲ್ಲಿ ಕುಳಿತಿದ್ರು. ಸುಭಾಷ್ ಶಶಿಯೊಂದಿಗೆ ಸ್ಟಾಫ್ ರೂಮ್ನಲ್ಲಿ ಜಗಳವಾಡುತ್ತಿದ್ದನು. ನೀನು ಬೇಕಂತಲೇ ಮಾಡಿದೆ ತಾನೆ? ಯಾವುದಕ್ಕೆ ಎಲ್ಲರ ಮುಂದೆಯೂ ನನಗೆ ಮದುವೆಯಾಗಿದೆ ಎಂದು ಹೇಳಿದೆ ಎಂದು ಸುಭಾಷ್ ಅವನನ್ನು ಮುದ್ದಾಗಿ ಹೊಡೆಯುತ್ತಿದ್ದ. ಅದಕ್ಕೆ ಶಶಿ, ಸರ್ ನೀವೇ ತಾನೇ ನಿಮ್ಮ ವೈಫ್ಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳಿದ್ರಿ. ಮದುವೆಯ ದಿನವನ್ನು ಅವರು ಮಾತ್ರ ಹೇಗೆ ಒಂಟಿಯಾಗಿ ಆಚರಿಸಲು ಸಾಧ್ಯ? ಅದಕ್ಕೆ ನಿಮಗೂ ಹೇಳಬೇಕಲ್ವಾ, ಅದಕ್ಕಾಗಿಯೇ ಎಂದು ಹೇಳಿದೆ. ಲೇ, ಅವಳ ಮುಖ ಬಾಡಿ ಹೋಗಿತ್ತು ಕಣೋ. ಸರಿ, ಒಂದು ಶುಭಾಶಯ ಹೇಳಿದ್ರೆ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಅಂತ ಯೋಚಿಸಿ ಹೇಳಿದೆ. ನೀನು ಯೋಚಿಸುವಂತೆ ಏನೂ ಇಲ್ಲ ಕಣೋ. ಕವಿತಾ ನನ್ನ ಸ್ಟೂಡೆಂಟ್ ಅಷ್ಟೆ, ಎಂದಿಗೂ ಹೆಂಡತಿಯಾಗಲು ಸಾಧ್ಯವಿಲ್ಲ, ಅರ್ಥವಾಯ್ತಾ? ಗರ್ಭಿಣಿಯಾಗಿರುವ ಹುಡುಗಿ ಸ್ವಲ್ಪ ಮನಸ್ಸಿನಲ್ಲಿ ಹ್ಯಾಪಿಯಾಗಿರಬೇಕು, ಅದಾಗಷ್ಟೇ ಮಗು ಆರೋಗ್ಯವಾಗಿ ಇರುತ್ತದೆ ಎಂದು ನೀನೇ ಹೇಳಿದ್ದೆ ತಾನೆ? ಅದಕ್ಕಾಗಿಯೇ ಹಾಗೆ ಮಾಡಿದೆ. ಇನ್ನೊಮ್ಮೆ ಎಲ್ಲರ ಮುಂದೆಯೂ ನನ್ನನ್ನು ಸಿಲುಕಿಸಿ ತಮಾಷೆ ನೋಡಬೇಡ ಕಣೋ. ನಾನು ಮತ್ತು ಅವಳು ಗಂಡ ಹೆಂಡತಿ ಎಂದು ಎಲ್ಲರಿಗೂ ತಿಳಿದ್ರೆ ಅವಳನ್ನು ರೇಗಿಸಲು ಶುರು ಮಾಡಿಬಿಡ್ತಾರೆ. ಆಮೇಲೆ ಅವಳ ಓದು ಪಾಪ ಹಾಳಾಗುತ್ತೆ. ಅರ್ಥ ಮಾಡಿಕೊಂಡು ನಡೆದುಕೋ ಎಂದನು ಸುಭಾಷ್. ಸರಿ ಮಚ್ಚ ಎಂದನು ಶಶಿ. ಸರಿ ಬಾ ಹೋಗಿ ತಿನ್ನೋಣ ಎಂದು ಈಗ ಶಶಿಯು ಕರೆದುಕೊಂಡು ಡೈನಿಂಗ್ ಹಾಲ್ಗೆ ತೆರಳಿದನು ಸುಭಾಷ್. ಟೇಬಲ್ಗಳೆಲ್ಲವೂ ಭರ್ತಿಯಾಗಿದ್ದವು. ಈಗ ಎಲ್ಲಿ ಕುಳಿತುಕೊಳ್ಳುವುದು ಎಂದು ತಿಳಿಯಲಿಲ್ಲ. ಸರಿ ಬಾ, ನಾವು ಸ್ವಲ್ಪ ಸಮಯದ ನಂತರ ತಿನ್ನೋಣ ಎಂದು ಸುಭಾಷ್ ಹೇಳುತ್ತಿರುವಾಗ ಕಾವೇರಿ, ಸರ್ ಇಲ್ಲೇ ಜಾಗ ಇದೆ ಬನ್ನಿ ಎಂದು ಕರೆದಳು. ಕವಿತಾ ಮತ್ತು ಕಾವೇರಿ ಇಬ್ಬರು ಎದುರೆದುರಾಗಿ ಕುಳಿತಿದ್ರು. ಈಗ ಕವಿತಾನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸುಭಾಷ್ಗೆ ಸ್ವಲ್ಪ ಮುಜುಗರವಾಯಿತು. ಅದನ್ನು ಅರ್ಥ ಮಾಡಿಕೊಂಡ ಕವಿತಾ ಎದ್ದು ಕಾವೇರಿಯ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡಳು. ಈಗ ಕವಿತಾಗೆ ಎದುರಾಗಿ ಸುಭಾಷ್, ಕಾವೇರಿಯ ಎದುರಾಗಿ ಶಶಿ ಕುಳಿತಿದ್ರು. ತನಗೆ ಬಂದಿದ್ದ ಲಂಚ್ ಬಾಸ್ಕೆಟ್ನಿಂದ ಟಿಫನ್ ಕ್ಯಾರಿಯರ್ ತೆಗೆದು ಇಟ್ಟನು. ಆಗಷ್ಟೇ ಕಾವೇರಿ ತನ್ನ ಟಿಫನ್ ಕ್ಯಾರಿಯರ್ ತೆರೆಯಲು ಕವಿತಾ ಕೂಡ ತನ್ನ ಟಿಫನ್ ಬಾಕ್ಸ್ ಓಪನ್ ಮಾಡಿದ್ಲು. ಕವಿತಾ ಇತ್ತೀಚೆಗೆ ಕಾಲೇಜಿಗೆ ಕೊಂಚ ಉತ್ತಮವಾದ ಅಡಿಗೆಯನ್ನೇ ತರಲು ಶುರು ಮಾಡಿದ್ಲು. ಇತರರ ಮುಂದೆ ತನ್ನ ಬಡತನ ತಿಳಿಯಬಾರದು ಎಂಬ ಕಾರಣಕ್ಕಾಗಿಯೇ. ಬೆಳಗಿನ ಉಪಹಾರವನ್ನು ಬಿಟ್ಟು ಮಧ್ಯಾಹ್ನಕ್ಕೆ ಮಾತ್ರ ಉತ್ತಮವಾದ ರೀತಿಯಲ್ಲಿ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ಲು. ವೆಜಿಟೇಬಲ್ ಬಿರಿಯಾನಿ ವಾಡಿಕೆಯಂತೆ ಟಿಫನ್ ಬಾಕ್ಸ್ ಮುಚ್ಚಳದಲ್ಲಿ ಕಾವೇರಿಗೆ ಸ್ವಲ್ಪ ತೆಗೆದಿಟ್ಟಳು. ಅದೇ ರೀತಿ ಕಾವೇರಿಯು ತಾನು ತಂದಿದ್ದ ವೈಟ್ ರೈಸ್ ಸ್ವಲ್ಪ ತೆಗೆದಿಟ್ಟು, ಕವಿ ಲಾಸ್ಟ್ನಲ್ಲಿ ಸ್ವಲ್ಪ ರಸಂ ಹುಯ್ಕೊಂಡು ತಿನ್ನು, ನಿನಗೆ ಸ್ವಲ್ಪ ಚೆನ್ನಾಗಿರುತ್ತೆ ಎಂದು ಕೊಟ್ಟಳು. ತಿನ್ನುವುದಕ್ಕಿಂತ ಮುಂಚಿತವಾಗಿ ಅವಳು ಯಾವಾಗಲೂ ಊಟಕ್ಕೆ ಮುನ್ನ ಹಾಕಿಕೊಳ್ಳುವ ವಾಂತಿ ತಡೆಯುವ ಮಾತ್ರೆಯೊಂದನ್ನು ನುಂಗಿದಳು. ಏನು ಹೇಳುವುದು, ಸುಭಾಷ್ನ ಟಿಫನ್ ಕ್ಯಾರಿಯರ್ ಓಪನ್ ಮಾಡಿದ್ರೆ ಸಾಕು, ಅಡುಗೆಯ ವಾಸನೆ ಆ ಕ್ಯಾಂಟೀನನ್ನೇ ಆವರಿಸಿಕೊಳ್ಳುವಂತಿತ್ತು. ಅದು ಅಲ್ಲದೆ ಅವನ ಮದುವೆಯ ದಿನವೆಂದು ವಡೆ ಪಾಯಸದೊಂದಿಗೆ ಒಂದು ದೊಡ್ಡ ರಸದೌತಣವನ್ನೇ ಸಿದ್ಧಪಡಿಸಿ ಕಳಿಸಿದ್ರು ಶಾರದಮ್ಮ ಅವರು. ಅದನ್ನು ನೋಡಿ ಶಶಿಗೆ ಸಂಭ್ರಮವೋ ಸಂಭ್ರಮ. ಏನೋ ಮಚ್ಚ, ವೆಡ್ಡಿಂಗ್ ಡೇ ಇವತ್ತು, ನಾನ್ ವೆಜ್ ಕೊಟ್ಟಿರ್ತಾರೆ ಅಂತ ನೋಡಿದ್ರೆ ಅಮ್ಮ ಏನು ವೆಜಿಟೇರಿಯನ್ನಲ್ಲೇ ವಿಧವಾಗಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಎಂದನು. ಅವರ ಸೊಸೆಗೆ ನಾನ್ ವೆಜ್ ಇಷ್ಟವಿಲ್ಲ, ಅದಕ್ಕಾಗಿಯೇ ವೆಜಿಟೇರಿಯನ್ ಮಾಡಿದ್ದಾರೆ ಎಂದು ಸುಭಾಷ್ ಲಘುವಾಗಿ ಕವಿತಾಳನ್ನು ಒಮ್ಮೆ ನೋಡಿ ಶಶಿಗೆ ಹೇಳಿದನು. ಓಕೆ ಓಕೆ, ಅದು ಸರಿನೇ ಬಿಡು ಎಂದು ಹೇಳಿ ಈಗ ಅವನ ಅಡುಗೆಯನ್ನು ಯಾರೂ ನೋಡಲಿಲ್ಲ. ಕಾವೇರಿ ತಿನ್ನುತ್ತಿರಲು ಈಗ ಸುಭಾಷ್, ಸಿಸ್ಟರ್ ಇವತ್ತು ನನ್ನ ವೆಡ್ಡಿಂಗ್ ಡೇ, ಅದಕ್ಕೆ ಅಮ್ಮ ಸ್ಪೆಷಲ್ಲಾಗಿ ಊಟ ಕಳಿಸಿದ್ದಾರೆ, ನೀವು ಈ ಊಟ ತಗೊಳ್ಳಿ ಎಂದು ಹಂಚಿಕೊಳ್ಳಲು ಕೊಟ್ಟನು. ಲಘುವಾಗಿ ನಕ್ಕ ಕವಿತಾ ತನ್ನ ಊಟವನ್ನು ಅವಳು ತಿನ್ನುತ್ತಿದ್ಲು. ಅವಳು ತಿನ್ನುವಾಗಲೇ ಅವಳ ಟಿಫನ್ ಬಾಕ್ಸ್ ಜಾರಿತು. ಏನೆಂದು ನೋಡಿದ್ಲು.
ಸುಭಾಷ್ ಅದನ್ನು ಹಾಗೆಯೇ ಎತ್ತಿ ತನ್ನ ಪಕ್ಕದಲ್ಲಿ ಇಟ್ಕೊಂಡ. ಏನ್ರಿ, ನಾವು ಮಾತ್ರ ಹೀಗೆ ತಿನ್ನುವಾಗ ನೀವು ಬರೀ ಒಂದೇ ಅಡುಗೆ ತಿನ್ನುತ್ತಿದ್ದೀರಲ್ಲ, ಹೀಗೋ ತಗೊಳ್ಳಿ ಎಂದು ಮತ್ತೊಂದು ಎಲೆಯನ್ನು ಅವಳ ಎದುರಿಗೆ ಹಾಕಿದನು ಸುಭಾಷ್. ಸರ್, ನನಗೆ ಊಟ ಇದೆ, ನೀವು ತಿನ್ನಿ, ಇಲ್ದಿದ್ರೆ ನಾನು ತಂದ ಊಟ ವೇಸ್ಟ್ ಆಗೋಗುತ್ತೆ ಎಂದಳು ಕವಿತಾ. ಇದೊಂದು ವೇಸ್ಟ್ ಆಗೋದಿಲ್ಲ, ನನಗೂ ವೆಜಿಟೇಬಲ್ ಬಿರಿಯಾನಿ ಅಂದರೆ ಇಷ್ಟ ಎಂದವನು ಅವಳು ತಿಂದಿದ್ದಾಳೆ ಎಂದು ತಿಳಿದಿದ್ರೂ ಆ ಟಿಫನ್ ಬಾಕ್ಸನ್ನು ತನ್ನತ್ತ ಎಳೆದುಕೊಂಡು ಇಟ್ಕೊಂಡನು. ಕಾವೇರಿಗೆ ಇದೇನೂ ಅರ್ಥವಾಗಲಿಲ್ಲ. ಏನು, ಕವಿತಾ ತಿಂದ ಊಟವನ್ನು ಸರ್ ತಿನ್ನುತ್ತೇನೆ ಎನ್ನುತ್ತಿದ್ದಾರಲ್ಲ, ಬಹುಶಃ ಅವರಿಗೆ ಇಷ್ಟವಿರಬಹುದೇನೋ ಎಂದು ತನ್ನ ಯೋಚನೆಯನ್ನು ಬದಲಿಸಿಕೊಂಡಳು. ಈಗ 4 ಜನ ಸುಭಾಷ್ಗೆ ಬಂದಿದ್ದ ರಸದೌತಣದ ಊಟವನ್ನು ತಿಂತಾ ಇದ್ರು. ಕವಿತಾ ಬಹುದಿನಗಳ ನಂತರ ತನ್ನ ಅತ್ತೆಯ ಕೈ ಅಡುಗೆಯನ್ನು ತಿನ್ನುವಾಗ ಅವಳೊಳಗೆ ಏನೋ ಒಂದು ಅನುಭವ. ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವೇ ಬಂತು. ಸಣ್ಣದಾಗಿ ಕಣ್ಣೀರನ್ನು ಹೊರಿಸ್ಕೊಂಡು ಯಾರು ಗಮನಿಸದಂತೆ ಅವಳು ತಿಂತಾ ಇದ್ಲು. ಆ ಕಣ್ಣೀರನ್ನು ಸುಭಾಷ್ ಗಮನಿಸದೇ ಬಿಡಲಿಲ್ಲ. ಊಟ ಮುಗಿಯುವಾಗ ಸುಭಾಷ್ ಅವಳು ತಂದಿದ್ದ ಊಟವನ್ನು ಎತ್ತಿ ತಿಂದನು. ಕವಿತಾ, ಊಟ ತುಂಬ ಚೆನ್ನಾಗಿದೆ ಎಂದು ಹೇಳಿದ್ಲು. ಲಘುವಾಗಿ ನಕ್ಕು ಈಗ ಆ ಎಲೆಗಳನ್ನು ಕಾವೇರಿ ಮತ್ತು ಕವಿತಾ ಇಬ್ಬರು ಎತ್ತಿ ಹೊರಗೆ ಹಾಕಿ ಕೈ ತೊಳೆದ್ರು. ಒಳಗೆ ಬಂದು ಅವಳು ತನ್ನ ಟಿಫನ್ ಬಾಕ್ಸನ್ನು ತೊಳೆದು ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಂಡು ತನ್ನ ತರಗತಿಯತ್ತ ಹೊರಟಳು. ಕವಿತಾ ಮತ್ತು ಕಾವೇರಿ ಇಬ್ಬರು ತರಗತಿಯಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಕಾವೇರಿಗೆ ತನಗೆ ಅಬಾರ್ಷನ್ ವಿಷಯವನ್ನು ಕವಿತಾಗೆ ಹೇಳಲಿಲ್ಲ. ಗರ್ಭಿಣಿಯಾಗಿರುವ ಹುಡುಗಿಗೆ ನಕಾರಾತ್ಮಕ ವಿಷಯಗಳನ್ನು ಯಾವುದನ್ನು ಹೇಳಬಾರ್ದು ಎಂದು ತನಗೆ ತಿಳಿದಿದ್ದರಿಂದ ಅವಳಲ್ಲಿ ಅದನ್ನು ಕುರಿತು ಹೇಳಲಿಲ್ಲ. ಬೇರೆ ವಿಷಯಗಳನ್ನು ಮಾತನಾಡಿ ಇಬ್ಬರು ನಗ್ತಾ ಇದ್ರು. ಆ ಸಮಯದಲ್ಲಿ ತರಗತಿಯೊಳಗೆ ಪ್ರವೇಶಿಸಿದನು ಸುಭಾಷ್. ಅವನನ್ನು ನೋಡಿ ಮೆಲ್ಲಗೆ ಎದ್ದು ನಿಂತಳು. ಪ್ಲೀಸ್ ಕವಿತಾ, ಕೂತ್ಕೊಳ್ಳಿ ಎಂದು ಹೇಳಿ ಅವಳ ಕೈಯಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ನೀಡಿದನು ಸುಭಾಷ್. ಥ್ಯಾಂಕ್ ಯು ಸರ್ ಎಂದು ಹೇಳಿ ವಿಸಿಟಿಂಗ್ ಕಾರ್ಡ್ ಪಡೆದುಕೊಂಡಳು. ಓಕೆ, ನಾನು ಹಾಸ್ಪಿಟಲ್ಗೆ ಹೋಗಬೇಕು, ಇವತ್ತು ಒಂದು ಸರ್ಜರಿ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟನು ಸುಭಾಷ್. ಕವಿತಾ, ನನಗೊಂದು ಡೌಟ್. ಸುಭಾಷ್ ಸರ್ ನಿನ್ನ ಹತ್ರ ಮಾತನಾಡುವುದು, ನಡೆದುಕೊಳ್ಳುವುದು ವ್ಯತ್ಯಾಸವಾಗಿದೆ ಅಲ್ವಾ? ನಮ್ಮೆಲ್ಲರ ಹತ್ರ ಇರುವಂತೆ ನಿನ್ನ ಹತ್ರ ಫ್ರೀಯಾಗಿ ಮಾತಾಡೋದಿಲ್ಲ. ನಿನ್ನ ಹತ್ರ ಮಾತನಾಡುವಾಗಲೇ ಅವರ ಕಣ್ಣಿನಲ್ಲಿ ಏನೋ ಒಂದು ಕಂಗಾಲು. ಏನೇ, ನಿಮಗೋ ಅವ್ರಿಗೂ ಮುಂಚೆ ಏನಾದರೂ ತೊಂದರೆ ಇದೆಯಾ, ಅಥವಾ ಅವರು ನಿನಗೆ ಮುಂಚೆಯೇ ಗೊತ್ತಾ ಎಂದು ಕೇಳಿದಳು ಕಾವೇರಿ. ಅವರೇ ನಮ್ಮನ್ನು ಹೆಂಡತಿ ಎಂದು ತೋರಿಸಿಕೊಳ್ಳಲು ಇಷ್ಟಪಡ್ತಿಲ್ಲ, ನಾವು ಯಾವುದಕ್ಕಾಗಿ ಹೇಳಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದವಳು, ಇಲ್ಲ ಕಾವೇರಿ, ಬಹುಶಃ ನಾನು ಪ್ರೆಗ್ನೆಂಟ್ ಆಗಿದ್ದೀನಲ್ಲ, ಅದಕ್ಕಾಗಿ ಇರಬಹುದು ಎಂದು ಹೇಳಿ ತನ್ನ ಮಾತನ್ನು ಬದಲಿಸಿಕೊಂಡಳು. ಸರಿ ಕವಿತಾ, ನಿನ್ನ ಗಂಡನ ಫೋಟೋ ಇದೆಯಾ, ನೋಡಬೇಕು ಅನ್ನಿಸುತ್ತಿದೆ ಎಂದು ಕಾವೇರಿ ಕೇಳಿದ್ರು. ಇಲ್ಲ ಕಾವೇರಿ, ಮನೆಯಲ್ಲಿಯೇ ಮದುವೆ ಫೋಟೋ ಇದೆ ಎಂದು ಹೇಳಿದ್ಲು ಕವಿತಾ. ಅಂದಹಾಗೆ ಇವತ್ತು ನಿನಗೆ ಮದುವೆ ದಿನ, ನಿನ್ನ ಗಂಡ ನಿನ್ನನ್ನು ನೋಡಲು ಬಂದಿದ್ರಾ ಎಂದು ಒಂದು ನಿರೀಕ್ಷೆಯಿಂದ ಕೇಳಿದ್ಲು ಕಾವೇರಿ. ಅವರು ನೋಡಲು ಬರಲಿಲ್ಲ ಕಾವೇರಿ ಎಂದಳು ಕವಿತಾ. ನಾನು ಹೇಳುತ್ತೇನೆ ಎಂದು ತಪ್ಪಾಗಿ ತಿಳಿದುಕೊಳ್ಬೇಡ ಕವಿತಾ, ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಗಂಡ ಹೆಂಡತಿ ನಡುವೆ ಒಂದು ಮಿತಿಗಿಂತ ಹೆಚ್ಚಾಗಿ ದೂರವಿದ್ದರೆ ಆ ದೂರ ಶಾಶ್ವತವಾಗಿ ಬಂದು ಬಿಡುತ್ತೆ ಕಣೆ. ನೀನು ಗರ್ಭಿಣಿಯಾಗಿದ್ದೀಯಾ, ನಿನ್ನ ಮಗುವಿಗಾಗಿಯಾದರೂ ಅವರೊಂದಿಗೆ ಸೇರಿ ಬಾಳಲು ದಾರಿ ನೋಡು ಕವಿತಾ. ಅವರೇ ನಿನ್ನನ್ನು ಬಿಟ್ಟು ದೂರ ಹೋದರೂ ನೀನೇ ಅವ್ರ ಹತ್ರ ಹೋಗಿ ಸಮಾಧಾನ ಪಡಿಸ್ಬೇಕು ಎಂದು ಹೇಳಿದ್ಲು ಕಾವೇರಿ. ನೀನು ಹೇಳುವುದು ಸರಿ ಕಾವೇರಿ, ಆದರೆ ನನ್ನ ಪರಿಸ್ಥಿತಿ ಆಗಿಲ್ಲ. ನೋಡೋಣ, ಇನ್ನು 5 ತಿಂಗಳು ಇದೆಯಲ್ವಾ ಎಂದು ತನ್ನ ಹೊಟ್ಟೆಯ ಮೇಲೆ ಕೈ ಇಡುತ್ತಾ, ನನ್ನ ಪುಟಾಣಿ ಪಾಪು ಹುಟ್ಟುವಾಗ ಅವರ ಅಪ್ಪನ ಮನಸ್ಸು ಬದಲಾಗಿ ನನ್ನನ್ನು ಒಪ್ಕೊಳ್ತಾರೇನೋ ನೋಡೋಣ ಎಂದು ಒಂದು ಏಕೆಯಿಂದ ಹೇಳಿ ಬಂದ ಕಣ್ಣೀರನ್ನು ಒರೆಸ್ಕೊಂಡ್ಲು ಕವಿತಾ. ಸಾರಿ ಕವಿ, ನಿನ್ನ ಮನಸ್ಸಿಗೆ ನೋವುಂಟು ಮಾಡಲು ನಾನು ಹಾಗೆ ಹೇಳಲಿಲ್ಲ. ಒಬ್ಬ ಹೆಣ್ಣಾಗಿ ನನಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿದೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಗಂಡ ಜೊತೆಯಲ್ಲಿರಬೇಕು ಎಂದು ಎಲ್ಲ ಹೆಣ್ಮಕ್ಳು ಆಸೆ ಇರುತ್ತದೆ. ಅದೇ ರೀತಿ ನಿನಗೂ ಆಸೆ ಇರುತ್ತೆ ಅಲ್ವಾ? ಅವ್ರ ಜೊತೆ ನೀನಿದ್ರೆ ನಿನಗೆ ಹ್ಯಾಪಿಯಾಗಿರುತ್ತೆ. ಅದಕ್ಕಾಗಿಯೇ ನಾನು ಹೇಳಿದೆ ಕಣೆ ಎಂದು ಕಾವೇರಿ ಹೇಳುವಾಗ, ನನಗೆ ಅರ್ಥವಾಗುತ್ತಿದೆ ಕಾವೇರಿ, ನಾನು ಟ್ರೈ ಮಾಡಿ ನೋಡ್ತೀನಿ ಎಂದು ಕಾವೇರಿಯ ಬಳಿ ಹೇಳಿದ್ಲು ಕವಿತಾ. ಆಗ ಕಾವೇರಿಯ ಕಣ್ಣಿನಲ್ಲಿ ಕಣ್ಣೀರು ಕೂಡ ಬಂತು. ತನ್ನ ಹೊಟ್ಟೆಯನ್ನು ಮುಟ್ಟಿ ನೋಡಿಕೊಂಡ್ಳು. ಅಲ್ಲಿ ಬೆಳೆಯಬೇಕಿದ್ದ ಮಗುವನ್ನು ಅರ್ಧಕ್ಕೆ ಇಲ್ಲದಂತೆ ಮಾಡಿದ್ದ ತನ್ನ ಅಕ್ಕನನ್ನು ನೆನಪಿಸಿಕೊಂಡು
ಅವಳಿಗೆ ಕೋಪವೇ ಬಂತು. ಈ ಸಮಯದಲ್ಲಿ ಅಂಥದ್ದೊಂದು ಘಟನೆ ನಡೆಯದೇ ಇದ್ದಿದ್ರೆ ನನ್ನ ಮಗುವು ನನ್ನ ಬಳಿ ಇರ್ತಿತ್ತು. ಸರಿ, ಅದನ್ನು ಹೊರಗೆ ತೋರಿಸಿಕೊಳ್ಳುವುದು ಬೇಡ ಎಂದು ಕವಿತಾ ತನ್ನನ್ನು ನೋಡುವುದನ್ನು ಗಮನಿಸಿ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ವಾಡಿಕೆಯಂತೆ ಸಾಮಾನ್ಯವಾದ ಮುಖಭಾವದಿಂದ ಮಾತನಾಡಿದ್ಲು ಕಾವೇರಿ. ಈಗ ಲಂಚ್ ಟೈಮ್ ಮುಗೀತು. ತರಗತಿ ಆರಂಭವಾಯಿತು. ಅವರು ತರಗತಿಯಲ್ಲಿ ಗಮನ ಹರಿಸ್ತಾ ಇದ್ರು. ಸುಭಾಷ್ ಹಾಸ್ಪಿಟಲ್ಗೆ ಹೋಗುವ ದಾರಿಯಲ್ಲಿ ಏಕೋ ಕವಿತಾನ ನೆನಪು ಅವನ ಮನಸ್ಸಿನಲ್ಲಿಯೇ ಇತ್ತು. ಹಾಸ್ಪಿಟಲ್ಗೆ ಹೋದವನು ಅಂದು ಪ್ರಮುಖ ಸರ್ಜರಿ ಇದ್ದಿದ್ರಿಂದ ಈಗ ತನ್ನ ಗಮನವನ್ನು ಬದಲಾಯಿಸಿ ತನ್ನ ಕೆಲಸದಲ್ಲಿ ನಿರತನಾದನು. ಈ ಕಡೆ ಯಮುನಾ ತನ್ನ ಅಮ್ಮನಿಗೆ ಹೇಳಿ ಬಂದಂತೆಯೇ ತನ್ನ ಅತ್ತೆಯ ಮನೆಯ ಗೇಟನ್ನು ವೇಗವಾಗಿ ತಳ್ಳಿ ಒಳಗೆ ಬಂದ್ಲು. ಈಗ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸಿದ್ಲು. ಅವಳು ಮನೆಗೆ ಕಾಲಿಡ್ತಿದ್ದಂತೆ ಮುಂದಿನ ಕಾಲು ಒಳಗೆ ಹೋಗುವ ಮುನ್ನ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದನು ಪ್ರವೀಣ್. ಪ್ರವೀಣ್, ಏನು ಮಾಡ್ತಿದ್ದೀರಾ? ಕಾವೇರಿ ನನ್ನ ತಂಗಿ. ನಮ್ಮ ಸಮಸ್ಯೆ ನಾಳೆ ಇವತ್ತೆಲ್ಲ ಸರಿ ಆಗುತ್ತೆ. ಅದಕ್ಕಾಗಿ ನಾವು ಯಾವುದಕ್ಕೆ ಹೀಗೆ ಬೇರೆಯಾಗಿರಬೇಕು? ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದೆ ಮಾಡ್ತಿದ್ದೀರಲ್ಲ, ಮೊದಲು ದಾರಿ ಬಿಡಿ ಎಂದು ಮತ್ತೆ ಹೊಳಗೆ ಹೋಗಲು ಪ್ರಯತ್ನಿಸಿದ್ಲು. ಈ ಕಥೆಯನ್ನು ಬೇರೆ ಯಾರಾದರೂ ಹೋಗಿ ಹೇಳೆ, ಮನೆಗೆ ಬಂದರೆ ಕಾಲನ್ನು ಮುರಿದಾಕ್ತೀನಿ ಎಂದು ಪ್ರವೀಣ್ ಹೇಳಿದನು. ಈಗ ಮನೆಯ ಬಾಗಿಲಲ್ಲಿ ನಿಂತು ಹೋರಾಟ ಮಾಡುತ್ತೇನೆ ಎಂಬ ಹೆಸರಿನಲ್ಲಿ ಬೀದಿಯಲ್ಲಿ ಕುಳಿತಿದ್ದಳು ಯಮುನಾ. ವಿಷಯ ತಿಳಿದು ಕಲ್ಯಾಣ್ ಮನೆಗೆ ಬಂದ್ಬಿಟ್ಟನು. ಮಾವನವರು ಮನೆಗೆ ಬಂದ ಸ್ಥಿತಿಯಲ್ಲಿ ಅವಳ ಭಾವ ವರುಣ್ ಕೂಡ ಮನೆಗೆ ಬಂದ್ಬಿಟ್ಟನು. ಗಂಗಾ ಸಹ ಕಾಲೇಜಿನಲ್ಲಿ ವಿಷಯ ತಿಳಿದು ಅವಳು ಸಹ ಬಂದ್ಬಿಟ್ಲು. ಈಗ ಇಡೀ ಮನೆಯೇ ಯುದ್ಧ ಭೂಮಿಯಂತೆ ಕಂಗೊಳಿಸುತ್ತಿತ್ತು. ಬೀದಿಯಲ್ಲಿದ್ದವರೆಲ್ಲರೂ ಅವರ ಮನೆಯ ಬಾಗಿಲಲ್ಲಿ ಕುಳಿತು ಹೋರಾಟ ಮಾಡುವಂತಿದ್ದ ಯಮುನಾಳನ್ನೇ ನೋಡ್ತಾ ಇದ್ರು. ವಸಂತಿ ಸಹ ಒಳಗ್ ಬಾ ಯಮುನಾ, ಯಾಕೆ ಹೀಗೆ ಮಾಡ್ತಿದ್ದೀಯಾ? ನಮ್ಮ ಕುಟುಂಬದ ಮಾನ ತೆಗೆಯುತ್ತಿದ್ದೀಯಾ ಎಂದು ಹೇಳಿದ್ರು. ಅತ್ತೆ ಎಂಬ ಗೌರವವೂ ಇಲ್ಲದೆ ನನ್ನನ್ನು ನಿಮ್ಮ ಮಗನೇ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ್ದು. ಕ್ಷಮೆ ಕೇಳಿ ಹೊಳಗೆ ಕರ್ಕೊಂಡು ಹೋಗಲು ಹೇಳಿ ಎಂದು ಕೊಬ್ಬಿನಿಂದ ಮಾತಾಡಿದ್ಲು. ಇಲ್ಲಿ ನೋಡು, ಒಡೆದೇನೆಂದರೆ ಹಲ್ಲು ಉದುರೋಗುತ್ತದೆ, ಏನು ಕೊಬ್ಬ ಎಂದು ಹತ್ತಿರ ಬಂದು ಜಗಳವಾಡಿದನು ಪ್ರವೀಣ್. ಅಷ್ಟರೊಳಗೆ ಯಮುನಾ ತನ್ನ ಮೊಬೈಲ್ನಿಂದ ಮಹಿಳಾ ಪೊಲೀಸ್ ಠಾಣೆಗೆ ಫೋನ್ ಮಾಡಲಾಗಿ ಅಲ್ಲಿಗೆ ಮಹಿಳಾ ಪೊಲೀಸರು ಬಂದರು. ಎಲ್ಲರೂ ಏನೇನೋ ಆಗಿ ಮಾತನಾಡಿ ಗೊಂದಲ ಉಂಟಾಯಿತು. ಸರ್, ನಾನು ಹೀಗೆ ಹೇಳುತ್ತೇನೆ ಎಂದು ತಪ್ಪಾಗಿ ತಿಳಿದುಕೊಳ್ಬೇಡಿ. ನೀವು ದೊಡ್ಡ ಕುಟುಂಬದವರು. ಸಣ್ಣದೊಂದು ಸಮಸ್ಯೆ ಬಂದರೂ ಪ್ರೆಸ್ ಮೀಡಿಯಾ ಅಂತ ನಿಮ್ಮ ಕುಟುಂಬವನ್ನು 2 ದಿನ ಇಟ್ಕೊಂಡು ನ್ಯೂಸ್ ಮಾಡಿ ಸಂಪಾದಿಸ್ಬಿಡ್ತಾರೆ. ನಿಮ್ಮ ಕುಟುಂಬದ ಮಾನವೇ ಹೋಗುತ್ತದೆ. ಏನೇ ಇದ್ರೂ ಒಳಗೆ ಕರ್ಕೊಂಡೋಗಿ ಮಾತಾಡಿ ಎಂದು ಮಹಿಳಾ ಇನ್ಸ್ಪೆಕ್ಟರ್ ಹೇಳಿದ್ಲು. ಈಗ ವಸಂತಿ ಮತ್ತು ವೇಲಾಯುಧ ಅವರು ಸರಿ ಎಂಬ ತೀರ್ಮಾನಕ್ಕೆ ಬಂದು ಯಮುನಾ ಮನೆ ಒಳಗೆ ಬಾ ಎಂದು ಕರೆದ್ರು. ಅವಳು ಕೊಬ್ಬಿನಿಂದ ಪ್ರವೀಣ್ ಕರೆದ್ರೆ ಬರ್ತೀನಿ ಎಂದು ಕುಳಿತಿದ್ಲು. ಆಗಲೂ ಪ್ರವೀಣ್ ಪಟ್ಟು ಬಿಡದೇ ಇದ್ದನು. ಆದರೆ ಅವನ ವೀಕ್ನೆಸ್ ಪಾಯಿಂಟ್ ತಿಳಿದು ಹೊಡೆದಳು ಯಮುನಾ. ಪ್ರವೀಣ್, ನೀನು ಅಪ್ಪ ಆಗ್ತಿದೀಯಾ? ಬೀದಿಯಲ್ಲಿ ನಿಂತಿರುವುದು ನಾನು ಮಾತ್ರವಲ್ಲ, ನನ್ನ ಹೊಟ್ಟೆಯಲ್ಲಿರುವ ನಿನ್ನ ಮಗುವೂ ಹೌದು ಎಂದು ಹೇಳಿದ್ಲು. ಅದನ್ನು ಕೇಳಿದವನ ಮನಸ್ಸು ಕೊಂಚ ಕರಗಿತು. ಆದರೂ ಪೂರ್ತಿಯಾಗಿ ಅವಳನ್ನು ಕ್ಷಮಿಸಿ ಮನೆಗೆ ಕರ್ಕೊಂಡು ಹೋಗುವ ಆಲೋಚನೆ ಅವನಿಗೆ ಬರಲಿಲ್ಲ. ಏನು ಮಾಡುವುದೆಂದು ತಿಳಿಯದೆ ಪ್ರವೀಣ್ ಕಲ್ಯಾಣ್ಣನ್ನು ನೋಡಿದನು. ಪ್ರವೀಣ್, ಅವಳು ಈ ಮನೆಗೆ ಕಾಲಿಡಬಾರ್ದು. ಅವಳು ಹಾಗೆ ಮನೆಗೆ ಬಂದರೆ ನಾನು ಮನುಷ್ಯನಾಗಿಯೇ ಇರೋದಿಲ್ಲ ಎಂದು ರುದ್ರ ತಾಂಡವವಾಡಿದನು ಕಲ್ಯಾಣ್. ಅಣ್ಣ, ನನ್ನನ್ನು ಕ್ಷಮಿಸ್ಬಿಡು. ಇವಳನ್ನು ಈ ಮನೆಗೆ ಕರ್ಕೊಂಡು ಬರಬೇಕು ಎಂದು ನಾನು ಅಂದುಕೊಳ್ಳಿಲ್ಲ. ಅದೇ ಸಮಯದಲ್ಲಿ ಇವಳನ್ನು ಹೀಗೆ ಬಿಟ್ಟರೆ ನಮ್ಮ ಕುಟುಂಬದ ಮಾನವೇ ಹೋಗುತ್ತೆ. ಏನು ಮಾಡಿ ಸಾಯೋದೇಳು? ಪ್ರೀತಿಸಿದ ಪಾಪಕ್ಕೆ ನಾನೇ ಅನುಭವಿಸಬೇಕು. ಮಗು ಇಲ್ದಿದ್ರೆ ಎಲ್ಲಾದರೂ ಹೋಗಿ ಸಾಯಲಿ ಎಂದು ನಾನು ಬಿಟ್ಬಿಡ್ತಿದ್ದೆ. ಏನು ಮಾಡೋದು? ಮಗುವಿಗಾಗಿ ಬೇರೆ ದಾರಿ ಇಲ್ಲ. ಅಣ್ಣ, ಅವಳನ್ನು ಪ್ರತ್ಯೇಕವಾಗಿ ನಾನೇ ಕರ್ಕೊಂಡು ಹೊರಟೋಗ್ತೀನಿ ಎಂದು ಹೇಳಿದವನು ಈಗ ತನ್ನ ಅಪ್ಪ ಅಮ್ಮನಿಗೆ ಹೇಳಿ ತಕ್ಷಣವೇ ಆ ಮನೆಯನ್ನು ಬಿಟ್ಟು ತನ್ನ ಗೆಸ್ಟ್ ಹೌಸ್ಗೆ ಯಮುನಾಳನ್ನು ಕರ್ಕೊಂಡು ಹೋದನು ಪ್ರವೀಣ್. 3 ಗಂಟೆಗಳ ನಂತರ ಆಪರೇಷನ್ ಮುಗಿಸಿ ಹೊರಗೆ ಬಂದು ತನ್ನ ಕೈಗಳನ್ನು ಸ್ವಚ್ಛಗೊಳಿಸಿಕೊಂಡು ಈಗ ತನ್ನ ಕೊಠಡಿಯಲ್ಲಿ ಕುಳಿತಿದ್ದನು ಸುಭಾಷ್. ಗಡಿಯಾರ ನೋಡಿದವನಿಗೆ ಈಗ ಕಾಲೇಜು ಬಿಡುವ ಸಮಯ. ಅವನೊಳಗೆ ಒಂದು ಯೋಚನೆ ವೇಗವಾಗಿ ತನ್ನ ಕಾರಿನಲ್ಲಿ ಹೊರಟು ಕಾಲೇಜಿಗೋದನು ಸುಭಾಷ್. ವಾಡಿಕೆಯಂತೆ ಕಾಲೇಜ್ ಗೇಟ್ ಬಿಟ್ಟು ಹೊರಗೆ ಬಂದ ಕವಿತಾ ಆ ಬಸ್ ಸ್ಟಾಪ್ನಲ್ಲಿ ಕಾಯ್ತಾ ಇದ್ಲು.
ಅವನ ಬಳಿ ಹೋಗಿ ಕಾರು ನಿಲ್ಲಿಸಿದನು ಸುಭಾಷ್. ಅದನ್ನು ನೋಡಿದವಳು, ಸರ್ ನೀವು ಎಂದು ಮೆಲ್ಲಗೆ ಮಾತನಾಡಲಾರಂಭಿಸಿದಳು. ಕಾರಿನಲ್ಲಿ ಹತ್ತುವುದಕ್ಕಾಗಿ ಅಲ್ಲಿಗೆ ಬಂದನು ಶಶಿ. ಅಲ್ಲಿಗೆ ಬಂದ ಶಶಿಯನ್ನು ನೋಡಿದ ಸುಭಾಷ್, ಮಚ್ಚ, ಇವತ್ತು ಒಂದು ದಿನ ನೀನು ಆಫೀಸ್ ಕಾರ್ ತಗೊಂಡು ಹೋಗೋ ಎಂದು ಮತ್ತೆ ಕಾಲೇಜಿನೊಳಗೆ ಕಳುಹಿಸಿಬಿಟ್ಟನು ಸುಭಾಷ್. ಕವಿತಾ ಬಸ್ ಸ್ಟಾಪ್ನಲ್ಲಿ ನಿಂತ ಇದ್ಲು. ಅವಳ ಬಳಿ ಸುಭಾಷ್ ಕಾರಿರಲು ಈಗ ತನ್ನನ್ನು ಕಳುಹಿಸಿಬಿಟ್ಟಿದ್ದಕ್ಕೆ ಅವನಿಗೆ ಬೇಸರವಿರಲಿಲ್ಲ, ಸಂತೋಷವೇ ವಾಯಿತು. ಸರಿ ಮಚ್ಚ, ತಂಗಿಯನ್ನು ಒಂಟಿಯಾಗಿ ಕರ್ಕೊಂಡು ಹೋಗೋಣ ಎಂದು ಪ್ಲ್ಯಾನ್ ಮಾಡ್ತಿದ್ದಾನೆ. ಓಕೆ, ಆಲ್ ದಿ ಬೆಸ್ಟ್ ಮಚ್ಚ ಎಂದು ಹೇಳಿ ಕಾಲೇಜಿನೊಳಗೆ ಹೋದನು ಶಶಿ. ಡ್ರೈವರ್ ಸೀಟ್ನಲ್ಲಿ ಕುಳಿತಂತೆಯೇ ಲಘುವಾಗಿ ಬಾಗಿ ಮುಂಭಾಗದ ಕಾರ್ ಡೋರ್ ತೆರೆದು ಬಿಟ್ಟನು ಸುಭಾಷ್. ಕವಿತಾಗೆ ಅರ್ಥವಾಯಿತು. ಆದರೂ ಅವಳೊಳಗೆ ಒಂದು ನಡುಕ. ಮೆಲ್ಲಗೆ ಹತ್ತಿರ ಬಂದು, ಸರ್, ಇಷ್ಟರಲ್ಲಿ ಬಸ್ ಬಂದ್ಬಿಡುತ್ತದೆ, ನಾನು ಬಸ್ನಲ್ಲೇ ಹೋಗುತ್ತೇನೆ, ನೀವು ಹೊರಡಿ ಎಂದಳು. ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗೋಣ ಅಂದುಕೊಂಡಿದ್ದೆ ಎಂದು ಅವನು ಹಿಂಜರಿಕೆಯಿಂದ ಅವಳನ್ನು ನೋಡಿ ಹೇಳ್ದ. ಲಘುವಾಗಿ ನಗುತ್ತಾ ಕಾರಿನಲ್ಲಿ ಏರಿ ಕುಳಿತಳು ಕವಿತಾ. ಆಗ ಒಂದು ಹಾಡು ಪ್ಲೇ ಆಗ್ತಿತ್ತು. ಆ ಹಾಡನ್ನು ಕೇಳಿದವಳು ಸೀಟಿನಲ್ಲಿ ಕಣ್ಣು ಮುಚ್ಚಿದಂತೆಯೇ ಮದುವೆಯಾಗಿ ಸುಭಾಷ್ ಜೊತೆ ಇದ್ದ ತನ್ನ ಗದಾಕಾಲಕ್ಕೆ ತೆರಳಿದಳು. 1 ವರ್ಷದ ಮುಂಚೆ ಅತ್ಯಂತ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಆಪ್ತರು, ಬಂಧುಗಳು, ಸ್ನೇಹಿತರು ಹೀಗೆ ಪ್ರತಿಯೊಬ್ಬರನ್ನು ಕರೆದು ತಮ್ಮ ಏಕೈಕ ಮಗನಿಗೆ ಮದುವೆ ಮಾಡಬೇಕು ಎಂಬ ಆಸೆ ಶಾರದಾ ಮತ್ತು ವಿಶ್ವನಾಥ್ಗೆ ದಂಪತಿಗಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಅವನು ಮದುವೆಗೆ ಒಪ್ಪಿಕೊಂಡಿದ್ದೇ ಅತ್ಯಂತ ದೊಡ್ಡ ವಿಷಯವಾಗಿತ್ತು. ಹಾಗಿರುವಾಗ ಅವನ ಷರತ್ತನ್ನು ಮೀರಿ ಊರನ್ನೇ ಕರೆದು ಮದುವೆ ಮಾಡುವುದು ಸಾಧ್ಯವಾಗದ ಮಾತಾಗಿತ್ತು. ತಮ್ಮ ಮಗನ ಆಜ್ಞೆಯಂತೆ ದೇವಸ್ಥಾನದಲ್ಲಿ ಅತ್ಯಂತ ಸರಳವಾಗಿ ಮದುವೆಯನ್ನು ಏರ್ಪಡಿಸಿದ್ದರು. ದೇವಸ್ಥಾನದಲ್ಲಿರುವ ಮಂಟಪದಲ್ಲಿ, ಕವಿತಾ, ಏನಾಯ್ತೆ ನಿನಗೆ? ಯಾವುದಕ್ಕೆ ಹೀಗೆ ಅಳ್ತಿದೀಯಾ? ನಿನಗೆ ಮದುವೆ ತಾನೇ ಮಾಡಿಸುತ್ತಿದ್ದೇವೆ, ಅರ್ಥ ಮಾಡಿಕೊಳ್ಳದೆ ಅಳಬೇಡ ಕವಿತಾ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಮದುವೆ. ಹೀಗೆ ನೀನು ಅಳುತ್ತಿದ್ರೆ ನಿನ್ನ ಅಲಂಕಾರವೆಲ್ಲ ಹಾಳಾಗೋಗುತ್ತೆ ಎಂದು ಅವಳ ಅಮ್ಮ ಮರುಕದಿಂದ ಅವಳಲ್ಲಿ ಬೇಡ್ಕೊಳ್ತಾ ಇದ್ರು. ಅಮ್ಮ, ನನ್ನ ಕನಸನ್ನು ಹಾಳು ಮಾಡಿ ಮದುವೆ ಮಾಡ್ತಿದ್ದೀರಲ್ಲ, ಅದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತಿಲ್ವಾ? ಅವರು ತುಂಬ ದೊಡ್ಡ ಶ್ರೀಮಂತರು. ಅವರಿಗೂ ನಮಗೂ ಏಣಿಯಲ್ಲ, ರಾಕೆಟ್ ಇಟ್ಟರೂ ತಲುಪಲು ಸಾಧ್ಯವೇ ಇಲ್ಲ. ನಾನು 12ನೇ ತರಗತಿ ಓದಿ ತೋಟದ ಕೆಲಸಕ್ಕೆ ಹೋಗ್ತಿದ್ದೇನೆ. ಅವರು ತುಂಬ ದೊಡ್ಡ ಡಾಕ್ಟರ್. ಅವರಿಗೆ ನನ್ನನ್ನು ಮದುವೆ ಮಾಡಿಕೊಳ್ಳಲು ನೋಡ್ತಿದ್ದೀರಲ್ಲ, ಅವರಿಗೆ ಈ ಮದುವೆಯಲ್ಲಿ ಇಷ್ಟವೇ ಇಲ್ಲ ಅಮ್ಮ. ಅವರನ್ನು ಬಲವಂತಪಡಿಸಿ ಮದುವೆ ಮಾಡಿಸುತ್ತಿದ್ರೆ ಎಂದೇ ನನಗೆ ಅನ್ನಿಸುತ್ತಿದ್ದೆ. ಈಗಲೂ ಏನು ಕೆಟ್ಟು ಹೋಗಿಲ್ಲ. ನನ್ನನ್ನು ಬಿಟ್ಟರೆ ನಾನು ಹೀಗೆಯೇ ಮನೆಗೆ ಓಡಿ ಹೋಗುತ್ತೇನೆ ಎಂದು ಅತ್ತಳು ಕವಿತಾ. ಆಗ ಕವಿತಾಳ ಅಪ್ಪ ಬಂದರು. ಕವಿತಾ, ನಮ್ಮ ಯಜಮಾನರ ಬಗ್ಗೆ ನಿನಗೆ ಚೆನ್ನಾಗಿಯೇ ಗೊತ್ತಲ್ವಾ? ನಮ್ಮಂಥ ಲಕ್ಷಾಂತರ ಜನರನ್ನು ಬಾಳಿಸುತ್ತಿರುವವರು ಅವರು. ಆ ಮನುಷ್ಯನಿಗಿರುವ ಒಂದೇ ಒಂದು ಕೊರತೆ ಎಂದರೆ ಅದು ಅವರ ಮಗನ ಮದುವೆ. ಅವರಿಗಿರುವ ಪರಿಸ್ಥಿತಿಯಲ್ಲಿ ಈಗ ಮದುವೆ ಮಾಡಿಸಲೇಬೇಕು ಎಂದು ಡಾಕ್ಟರ್ ಹೇಳಿದ್ದಾರೆ. ಅವರು ತಮ್ಮನ್ನು ತಾವೇ ಕೊಂಚ ಕೊಂಚವಾಗಿ ಹಾಳು ಮಾಡ್ಕೊಳ್ತಿದ್ದಾರೆ ಅಮ್ಮ. ನಮ್ಮ ಯಜಮಾನರಿಗೆ ನಾವು ಮಾಡುವ ಒಂದೇ ಒಂದು ಪ್ರತ್ಯುಪಕಾರ ಎಂದರೆ ನೀನು ಯಜಮಾನರ ಮಗನನ್ನು ಮದುವೆ ಆಗೋದು. ಚಿಕ್ಕ ಯಜಮಾನರು ತುಂಬ ಒಳ್ಳೆಯವರು ಕವಿತಾ. ಅವರು ಈಗ ಸ್ವಲ್ಪ ಕೋಪದಲ್ಲಿದ್ದಾರೆ. ಹೋಗುತ್ತಾ ಹೋಗುತ್ತಾ ಸರಿಯಾಗಿ ಹೋಗುತ್ತೆ. ನೀನು ಅಳದೆ ನಮಗಾಗಿ ನಿನ್ನ ಮನಸ್ಸನ್ನು ಧೈರ್ಯವಾಗಿಟ್ಕೊಂಡು ಮದುವೆ ಮಂಟಪಕ್ಕೆ ಬಾ ಎಂದು ಅವಳಿಗೆ ಹೇಳಿ ಹೊರಟು ಹೋದರು. ಆಗ ಅವಳ ಗೆಳತಿಯರು ಅವಳನ್ನು ಸುತ್ತುವರೆದ್ರು. ಕವಿತಾ, ನೀನು ತುಂಬ ಅದೃಷ್ಟವಂತೆ ಕಣೆ. ಯಾರಿಗೂ ಸಿಗದ ಅದೃಷ್ಟ ನಿನಗೆ ಸಿಕ್ಕಿದೆ ನೋಡು. ಇನ್ನು ಹೇಳ್ಬೇಕಂದ್ರೆ ಗುಡಿಸಿನಲ್ಲಿ ಬಾಳುವ ನಾವೆಲ್ಲಿದ್ದೀವಿ? ಗೋಪುರದಲ್ಲಿರುವವರು ಅವರೆಲ್ಲಿದ್ದಾರೆ? ನೋಡಲು ಆಸಾಮಿ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ನಿನಗೆ ಅದೃಷ್ಟ ಎಲ್ಲೋ ಇದೆ ಕವಿತಾ. ಅದಕ್ಕೆ ನಿನಗೆ ಅಷ್ಟೊಂದು ದೊಡ್ಡ ಕೋಟ್ಯಾಧಿಪತಿಗಳ ಮನೆಗೆ ಸೊಸೆಯಾಗಿ ಹೋಗುವ ಭಾಗ್ಯ ಸಿಕ್ಕಿದೆ ಎಂದು ಹೇಳಿ ಅವರು ಅವಳನ್ನು ರೇಗಿಸಿ ನಕ್ಕರು. ಅವಳ ಮನಸ್ಸು ಕದ್ದು ಹೋಗ್ತಿತ್ತು. ತನ್ನ ಜೀವನ ಏನಾಗಲಿದೆಯೋ ಎಂಬ ಭಯ. ಅವಳ ಆಸೆಯೆಲ್ಲ ಡಾಕ್ಟರ್ ಆಗಬೇಕೆಂದಿತ್ತು. ಆದರೆ ಸಾಧ್ಯವಾಗಲಿಲ್ಲ. ಕೆಲಸಕ್ಕೆ ಹೋಗ್ತಿದ್ದಾಳೆ. ಆದರೆ ಮುಂದಿನ ವರ್ಷನಾದರೂ ನೀಟ್ ಎಕ್ಸಾಮ್ ಬರೆದು ಪ್ರಯತ್ನಿಸೋಣ ಎಂಬುದು ಅವಳ ಆಸೆಯಾಗಿತ್ತು. ಆದರೆ ಅವಳ ಅಪ್ಪನೋ, ನಮ್ಮಂಥ ಬಡವರಿಗೆ ಡಾಕ್ಟರ್ ಓದೆಲ್ಲ ಸರಿ ಬರೋದಿಲ್ಲ ಅಮ್ಮ. ಲಕ್ಷಾಂತರ ರೂಪಾಯಿ ಹಣ ಕಟ್ಟಬೇಕು. ನಮ್ಮಿಂದ ಸಾಧ್ಯವಿಲ್ಲ. ಏನೋ ನಮ್ಮಿಂದ ಆದಷ್ಟು ನಿನ್ನನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬಿಟ್ಟೆವು.
ಇದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಓದಿಸುವ ಶಕ್ತಿ ನಮಗಿಲ್ಲ ಮಗಳೇ. ನಿನಗೆ ಒಳ್ಳೆಯ ಕನ್ಯಾದಾನ ಬಂದಿದೆ, ಮದುವೆ ಮಾಡ್ಕೊ. ಇಲ್ದಿದ್ರೆ ನೀನು ಕೆಲಸವೇ ನೋಡ್ಕೋಬೇಕಾಗುತ್ತೆ. ಬೇರೆ ದಾರಿ ಇಲ್ಲ. ನಮ್ಮ ಯಜಮಾನರಿಗೆ ಕೃತಜ್ಞತೆಯಾಗಿ ನೀನು ಅವರ ಮನೆ ಸೊಸೆಯಾಗಬೇಕು ಎಂದು ಹೇಳಿದ್ದ ತಮ್ಮ ಅಪ್ಪ ಅಮ್ಮನ ಮಾತನ್ನು ಮೀರಲು ಅವಳಿಗೆ ಸಾಧ್ಯವಾಗಲಿಲ್ಲ. ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ಳು. ಅದನ್ನು ನೆನಪಿಸಿಕೊಂಡವಳಿಗೆ ಅಳು ಬಂತು. ತನ್ನನ್ನು ಇಷ್ಟಪಡದ ಒಬ್ಬನಿಗೆ ಹೆಂಡತಿ ಆಗ್ತಿದ್ದೇನಲ್ಲ ಎಂಬ ಬೇಸರ ಅವಳನ್ನು ಹಿಂಸಿಸುತ್ತಿತ್ತು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ನ ಆಗಿ. ಥ್ಯಾಂಕ್ ಯು.